ಡಾಕ್ಟರ್ ವೀಣಾ ಕುಮಾರ್ ಆದಿ ಅಂತ ಹೇಳಿ ದಾವಣಗೆರೆಯಲ್ಲಿದ್ದೀವಿ. ಟೀಚಿಂಗ್ ಈಸ್ ಮೈ ಪ್ರೊಫೆಷನ್, ಬಟ್ ಗಾರ್ಡನಿಂಗ್ ಈಸ್ ಮೈ ಪ್ಯಾಷನ್ ಅಪಾರ್ಟ್ ಫ್ರಮ್ ಮೈ 2 ಬಾಯ್ಸ್. ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿ ಒಂದಿದೆ, ಅಲ್ಲಿ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಗಾರ್ಡನಿಂಗ್ಗೆ ನನ್ನ ಆಲ್ಮೋಸ್ಟ್ ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಗಾರ್ಡನಿಂಗ್. ನಾನು ಓದಿದ್ದುವೇ ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. CFTRI ಮೈಸೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಆ ಇನ್ಸ್ಟಿಟ್ಯೂಟಲ್ಲಿ PhD ಮಾಡಿ IISc, IIT ಬಾಂಬೆ 2 ಕಡೆನೂ ಪೋಸ್ಟ್ ಡಾಕ್ ಮಾಡಿಕೊಂಡು ಒಂದು ಸ್ವಲ್ಪ ದಿನ ಮುಂಬೈನಲ್ಲೂ ಇದ್ವಿ ಮದುವೆ ಮಾಡಿಕೊಂಡು. 2006 ಇಂದ ದಾವಣಗೆರೆಗೆ ಬಂದಿದ್ದು. ಮನೆ ಕಟ್ಟಿದ್ವಿ ಇಲ್ಲಿ 2006 ಅಲ್ಲಿ. ಒಂದು ಸೈಟ್ ಗಾರ್ಡನಿಗೆ ಅಂತಾನೆ ಪ್ಲಾನ್ ಮಾಡಿ ಪಕ್ಕ ಇರೋ ಸೈಟ್ ತಗೊಂಡು ಒಂದು ಸೈಟಲ್ಲಿ ಮನೆ ಅಂತ ಹೇಳಿ. ಮೈ ಹಸ್ಬೆಂಡ್ ವಾಸ್ ನಾಟ್ ಮಚ್ ಇಂಟು ಗಾರ್ಡನಿಂಗ್. ಅವ್ರಿಗೆ ಗಿಡದ ಬಗ್ಗೆ ಅಷ್ಟೇನು ಆಸಕ್ತಿ ಇತ್ತಿಲ್ಲ. ಯಾಕೆ ಇಷ್ಟು ದೊಡ್ಡ ಸೈಟ್ ತಗೋತಿದ್ಯಾ, ಏನು ಮಾಡ್ತೀಯಾ ಅಂತೆಲ್ಲ ಕೇಳೋರು. ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ನಂದು ಗಾರ್ಡನಿಂಗ್ ನೋಡ್ಬಿಟ್ಟು, ಇಲ್ಲ ಮನೆನೇ ಕಟ್ಟಬಾರ್ದಿತ್ತು, ಒಂದು ರೂಮು ಒಂದು ಶೆಡ್ಡೋ ಕಟ್ಟಿಬಿಟ್ಟು ನಿಂಗೆ ಅಷ್ಟು ಜಾಗ ಗಾರ್ಡನಿಗೆ ಕೊಟ್ಬಿಟ್ಟಿದ್ರೆ ಪ್ರಾಬಬ್ಲಿ ಭಾಳ ಖುಷಿಲಿ ಇರ್ತೀಯ ಅಂತ ಹೇಳ್ತಾರೆ. ಹಿಂಗೆ ಕಾರಿಡಾರ್ ಎಂಟ್ರಾಗ್ತಾ ಇದ್ದಂಗೆನೆ ಗಿಡ ಎಲ್ಲ ಹಾಯ್ ಅನ್ನೋದು ಕೇಳುತ್ತೆ. ಒಂಚೂರು ಬಿಸಿಲಾಗ್ಬಿಟ್ರೆ ಗಿಡ ಎಲ್ಲ ನೀರು 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 ಅಂತ ಕೂಗೋದು ಕೇಳುತ್ತೆ. ಹಾಗಾಗಿ ಎಲ್ಲಿಗಾರು 2 ದಿನ ರಜೆ ಹಾಕಿ ಹೋಗ್ಬೇಕು ಅಂದರೆ ಮನೆಯವ್ರದ್ದು ಯೋಚನೆ ಆಗಲ್ಲ, ಮಕ್ಕಳದ್ದು ಯೋಚನೆ ಆಗಲ್ಲ, ಯಾವುದು ಪ್ರಾಬ್ಲಮ್ ಅನ್ಸಲ್ಲ, ಗಿಡದ ಏನಪ್ಪ ಗತಿ ಅಂತ ಅನ್ಸುತ್ತೆ. ಹಿಂಗೆ ಮನೆ ಮುಂದೆ ಈ ಥರ ಒಂದು ಎಂಟ್ರೆನ್ಸಿಗೆ ದಿಸ್ ಇಸ್ ಕಾಲ್ಡ್ ರೆಡ್ ಬ್ಲೀಡಿಂಗ್ ಹಾರ್ಟ್ ಅಂತ ಹೇಳಿ. ಓಕೆ. ಬೆಳಗ್ಗೆ ನೀವೊಂದು 5ರಿಂದ 6:30 ತನಕ ಒಂದು 20ರಿಂದ 25 ಪಕ್ಷಿಗಳು ಇಷ್ಟಿಷ್ಟೇ ಪುಟ್ 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 ಚಿಕ್ಕಿ 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 ಅಂತ ಇಲ್ಲಿ ಬಂದಿರುತ್ತೆ. ಇದು ಮಾಂಡವಿಲ್ಲ ಅಂತ. ವೈಟ್ ಈಸ್ ಆಲ್ವೇಸ್ ಪ್ರೆಷಸ್. ವೈಟ್ ಅಂದರೆ ಅದರದ್ದು ಪ್ರೆಷಸ್ಸೇ ಬೇರೆ. ಹಾಗಾಗಿ ಐ ಜಸ್ಟ್ ವಾಂಟೆಡ್ ಮಾಂಡವಿಲ್ಲ ಟು ವೆಲ್ಕಮ್ ಮೈ ಗೆಸ್ಟ್ ಆ್ಯಂಡ್ ಆಲ್ವೇಸ್ ಮೀ. ನಮ್ಮ ಮನೆಗೆ ಬರ್ತಾ ಇದು ಒಂದು ಹೂ ಹಾಯ್ ಅಂದ್ಬಿಡುತ್ತೆ, ಅದ್ರದ್ದು ಖುಷಿನೇ ಚೆನ್ನಾಗಾಗ್ತಾ ಇರುತ್ತೆ. ಇದು ನಿಂಬೆ ಹಣ್ಣು, ಕಿತ್ಲೆ ಹಣ್ಣು ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಹೆಚ್ಚಿದಾಗ್ಲೂ ಕಿತ್ಲೆ ಹಣ್ಣು ಥರನೇ ಅನಿಸುತ್ತೆ, ಬಟ್ ಇದು ನಿಂಬೆ, ತರೀಕೆರೆ ನಿಂಬೆ ಅಂತ ನಾವು ಕರಿತೀವಿ. ಖುಷಿಯಿಂದ ನೀರು ಹಾಕ್ತಿದ್ದೀರಾ ಅಂದರೆ ಅವ್ರು ಡೆಫಿನೆಟ್ಲಿ ದೇ ಆಲ್ಸೋ ಹ್ಯಾವ್ ಲೈಫ್. ದೇ ಹ್ಯಾವ್ ಲಾಟ್ ಆಫ್ ರಿಸರ್ಚ್ ಇಸ್ ಗೋಯಿಂಗ್ ಆನ್ ಇನ್ ದಿಸ್. ಮ್ಯೂಸಿಕ್ ಕೇಳಿ ಬೆಳೀತವೆ, ಮಾತು ಕೇಳಿ ಬೆಳೀತವೆ. ಯಾರು ಒಬ್ಬರು ಬೈದ್ಬಿಟ್ಟು ನೀರು ಹಾಕ್ಬಿಟ್ರೆ ಗಿಡ ಸತ್ತೇ ಹೋಗುತ್ತೆ. ಭಾಳ ಎಕ್ಸ್ಪೀರಿಯನ್ಸು ಆಗಿದೆ ನಂಗೆ ಆ ಥರದ್ದು. ಮನೇಲಿ ಕೆಲವ್ರ ಕೈಲಿ ನೀರು ಹಾಕಿಸಿ ಬೈಸಿ ಅವರು ಏನಪ್ಪ ಈ ಗಿಡ ಇಷ್ಟು ಕೆಟ್ಟದಾಗ ಕಾಯಿ ಬಿಡುತ್ತಲ್ಲ. ಎಸ್ಪೆಷಲಿ ಕರ್ಬೇವಿನ ಗಿಡಕ್ಕಂತೂ ನಮ್ಮ ಮನೆಯವ್ರು 1-2 ಸಲ ಬೈದ್ಬಿಟ್ಟು ಗಿಡ ಸತ್ತೇ ಹೋಗ್ಬಿಡ್ತು. ಒಂದೊಂದು ಮಗುನಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಹಾಗೆ ಗಿಡದಲ್ಲೂ ಫಾರ್ ಎಕ್ಸಾಂಪಲ್ ಇದು ಚೆನ್ನಾಗಿ ಹೂ ಬಿಡುತ್ತೆ, ಭಾಳ ಡೆಲಿಕೇಟು. ಹಂಗಂತ ಹೇಳಿ ಒಂಚೂರು ಜೋರ ಗಾಳಿ ಬಂದರೂ ಮುರಿದು ಹೋಗ್ಬಿಡುತ್ತೆ. ಈಚ್ ಫ್ಲವರ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ, ಈಚ್ ಪ್ಲಾಂಟ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಈ ಗಿಡದ ಹೆಸರು ಹೋಯಾ ಅಂತ ಹೇಳಿ, ಹೋಯಾ ಪ್ಲಾಂಟ್ಸ್ ಅಂತ ಹೇಳಿ. ಇದು ಬಾಲ್ ಥರ ಹೂ ಬಿಡುತ್ತೆ. ಯಾರಿಗಾರು ನೋಡಿದರೆ ಇದು ಕಾರ್ ಶೆಡ್ ಅಂತಾನೆ ಅನಿಸುತ್ತೆ. ಆ್ಯಕ್ಚುಲಿ ಎಸ್, ಇದು ಕಾರ್ ಶೆಡ್ ಅಂತಾನೆ ನಾವು ಮಾಡ್ಕೊಂಡಿದ್ದು. ಲೇಡೀಸ್ ಆ್ಯಕ್ಚುಲಿ ಯು ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ದ ಕಾರ್ ಶೆಡ್ಡಿಗೆ ಅಂತ ಜಾಗ. ಯುವರ್ ಹಸ್ಬೆಂಡ್ ವಿಲ್ ಡೆಫಿನೆಟ್ಲಿ ಕೀಪ್ ಇಟ್ ರಿಸರ್ವ್ಡ್. ಕಾರ್ ಶೆಡ್ ಅಂತ ಮಾಡಿಸ್ಕೊಂಡ್ಬಿಟ್ಟು ನಿಧಾನಕ್ಕೆ ನೀವು ಒಂದೊಂದೇ ಗಿಡನ ಸೇರಿಸಿ ಕಾರನ್ನು ಹೊರಗೆ ಕಳಿಸ್ಬಿಡ್ಬೋದು. ನಾನು ಅದೇ ಮಾಡಿರೋದು. ಕಾರ್ ಶೆಡ್ ಆಗಿದ್ದು ಇವಾಗ ನಂದು ಪೂರ್ತಿ ಡಿಸ್ಪ್ಲೇ ಯೂನಿಟ್ ಆಗಿದೆ. ಕೆಲವೊಂದು ಗಿಡಗಳು ಈ ವೆದರಿಗೆ ಸೆಟ್ ಆಗುತ್ತೆ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಈಗ ಒಂಚೂರು ಸ್ಟ್ಯಾಂಡರ್ಡೈಸ್ ಆಗಿ ನರ್ಸರಿಲಿ ನೋಡಿದರೆ ಕೆಲವೊಂದು ಟೆಂಪ್ಟ್ ಆಗಲ್ಲ, ಇದು ಬರುತ್ತೆ ಇದು ಬರಲ್ಲ ಅಂತ ಒಂದು ಬುದ್ಧಿ ಬಂದಿದೆ. ಅಮೃತ್ ಫಾರ್ಮಿಂಗ್ ಅನ್ನೋರು ಒಂದು ಕಾನ್ಸೆಪ್ಟ್ನ ತಗೊಂಡು ಬಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು. ಭಾಳ ಒಳ್ಳೆ ಕೆಲಸ. ದಿಸ್ ಇಸ್ ದ ನೀಡ್ ಆಫ್ ದ ಅವರ್. ಜನಕ್ಕೆ ಇಂಟ್ರೆಸ್ಟ್ ಇದೆ ಗಿಡ ಬೆಳೆಸೋಣ ಅಂತ, ಆದರೆ ಅವರಿಗೆ ಐಡಿಯಾನೇ ಇಲ್ಲ. ಅಬ್ಸಲ್ಯೂಟ್ಲಿ ನೋ ಐಡಿಯಾ. ದೇ ಹ್ಯಾವ್ ಬಿಕಮ್ ಟೋಟಲಿ ಬ್ಲೈಂಡ್. ಏನು ಗಿಡ ನೆಡಬೇಕು, ಹೆಂಗೆ ಗಿಡ ನೆಡಬೇಕು, ಕೆಲವ್ರಿಗಂತೂ ಗಿಡಕ್ಕೆ ಮಣ್ಣು ಬೇಕು ಅಂತಲೂ ಗೊತ್ತಿಲ್ಲ. ಯಾವ ಥರ ಗೊಬ್ಬರ ಹಾಕಬೇಕು ಅಂತಲೂ ಐಡಿಯಾ ಇಲ್ಲ. ನಿಮ್ಮ ಚಾನಲಲ್ಲಿ ನೀವು ಕೊಡ್ತಿರೋ ನಾಲೆಡ್ಜ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ದೆಮ್. ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಅಮೃತ್ ಫಾರ್ಮಿಂಗ್.